ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋದಲ್ಲಿ 7ನೇ ತರಗತಿ ಪಾಸ್ ಆದವರಿಗೆ ಮತ್ತು 10ನೇ ತರಗತಿ ಪೂರ್ಣಗೊಳಿಸಿದವರಿಗೆ ರಾಜ್ಯ ಸರ್ಕಾರದ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಇದು ರಾಜ್ಯ ಸರ್ಕಾರದ ಹುದ್ದೆಗಳಾಗಿರುತ್ತೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅಪ್ಲೈನ ಮಾಡಬಹುದು. ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು, ಇನ್ನು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ಮತ್ತೆ ಫ್ರೆಂಡ್ಸ್, ಗುಡ್ ನ್ಯೂಸ್ ಏನಂದ್ರೆ SC/ST ಮತ್ತು OBC ಅಭ್ಯರ್ಥಿಗಳಿಗೆ ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ. ಅದು ಎಷ್ಟು ಹೇಗೆ ಅಂತ ಹೇಳ್ತೀನಿ. ಮತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ವೇತನ ಶ್ರೇಣಿ ಎಷ್ಟಿರುತ್ತೆ. ಈ ಹುದ್ದೆಗಳಿಗೆ ಆಯ್ಕೆ ಆದರೆ ಯಾವುದೇ ರೀತಿ ಪರೀಕ್ಷೆ ಕೂಡ ಇರಲ್ಲ, ಲಿಖಿತ ಆಗಲಿ ದೈಹಿಕ ಪರೀಕ್ಷೆ ಕೂಡ ಇರಲ್ಲ. ಡೈರೆಕ್ಟ್ ನಿಮಗೆ ಸಂದರ್ಶನದ ಮೂಲಕ ನೇರ ನೇಮಕಾತಿಯನ್ನು ಮಾಡ್ತಾರೆ. ದಾಖಲಾತಿಯನ್ನು ಪರಿಶೀಲಿಸಿ ನೇರ ನೇಮಕಾತಿಯನ್ನು ಮಾಡ್ತಾರೆ. ಮತ್ತು ಹುದ್ದೆಗಳಿಗೆ ಸಂಬಂಧಪಟ್ಟ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಇದು ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ನೀವೇನು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲಾಖೆ ಹೆಸರು ನೋಡಿ, ಹಾಸನ ಆಯುಷ್ ಇಲಾಖೆ ಅಂತ ಹೇಳ್ಬಿಟ್ಟು. ಹುದ್ದೆಗಳ ಸಂಖ್ಯೆ ನೋಡಿದ್ರೆ ನೋಡಿ 13 ಹುದ್ದೆಗಳಿರುತ್ತೆ. ಇನ್ನು ಹುದ್ದೆಗಳ ಹೆಸರು ನೋಡಿ ಔಷಧಿ ವಿತರಕರು ಮತ್ತು ಆರೋಗ್ಯ ಅಧಿಕಾರಿಗಳು ಅಂತ ಕರೆದಿರುತ್ತೆ. ಉದ್ಯೋಗ ಸ್ಥಳ ನೋಡಿದ್ರೆ ಹಾಸನದ ಕರ್ನಾಟಕದಲ್ಲಿ ಇರುತ್ತೆ. ಅಪ್ಲಿಕೇಶನ್ ಮೋಡ್ ನೋಡಿದ್ರೆ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ಫಿಲ್ಅಪ್ ಮಾಡಿ ಅರ್ಜಿನ ಸಲ್ಲಿಸಬೇಕು. ಅದು ಹೇಗೆ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ಹುದ್ದೆಗಳ ವಿವರ ನೋಡಿದ್ರೆ ನೋಡಿ, ತಜ್ಞ ವೈದ್ಯರು ಆಯುರ್ವೇದ, ತಜ್ಞ ವೈದ್ಯರು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಇನ್ನು ಔಷಧಿ ವಿತರಕರು, ಇನ್ನು ಮಸಾಜಿಸ್ಟು, ಮತ್ತೊಂದು ಬಂದುಬಿಟ್ಟು ಮಲ್ಟಿಪರ್ಪಸ್ ವರ್ಕರ್ ಅಂತ ಹೇಳ್ಬಿಟ್ಟು, ಇನ್ನು ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಕರೆದಿರ್ತಾರೆ. ಫ್ರೆಂಡ್ಸ್, ವಯೋಮಿತಿ ನೋಡಿದ್ರೆ ನೋಡಿ, ಹಾಸನ ಆಯುಷ್ ಇಲಾಖೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ 18ರಿಂದ ಗರಿಷ್ಠ 35 ವರ್ಷ ಹೊಂದಿರಬೇಕು. ಇನ್ನು 18 ಕನಿಷ್ಠ ಅಂದರೆ 18 ವರ್ಷ, ಇನ್ನು 35 ವರ್ಷದ ಒಳಗಿನವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ವಯೋಮಿತಿ ಸಡಿಲಿಕೆ ನೋಡಿದ್ರೆ ನೋಡಿ, SC/ST ಅಭ್ಯರ್ಥಿಗಳು 5 ವರ್ಷ ತನಕ ಸಡಿಲಿಕೆ ಇರುತ್ತೆ. ಇನ್ನು ಕ್ಯಾಟಗರಿ 1, 2A, 2B, 3B ಅಭ್ಯರ್ಥಿಗಳಿಗೆ 3 ವರ್ಷ ತನಕ ಸಡಿಲಿಕೆ ಇರುತ್ತೆ. ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಆಫಿಷಿಯಲ್ ನೋಟಿಫಿಕೇಷನ್ ಮತ್ತು ಇದನ್ನು ಕೊಟ್ಟಿರ್ತೀವಿ, ಅಪ್ಲೈ ಮಾಡೋ ಫಾರ್ಮ್ನು ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇನ್ನು ನೋಡಿ, ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ, ಆರಾಮ್ಸೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಫ್ರೆಂಡ್ಸ್, ಆಯ್ಕೆ ವಿಧಾನ ನೋಡಿದಾಗ ನೋಡಿ, ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಮೂಲಕ ಅರ್ಜಿ ಆಯ್ಕೆನ ಮಾಡ್ಕೊಳ್ತಾರೆ. ಆಯ್ಕೆ ವಿಧಾನ ನೋಡಿ, ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಮೂಲಕ ಆಯ್ಕೆನ ಮಾಡ್ಕೊಳ್ತಾರೆ. ಇನ್ನು ಅರ್ಜಿ ಸಲ್ಲಿಸೋ ವಿಳಾಸ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿದೆ ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ನ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಫಾರ್ಮ್ ಇರುತ್ತೆ, ಫಾರ್ಮ ಫಿಲ್ಅಪ್ ಮಾಡಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ನೋಡಿದರೆ ನೋಡಿ, ಇನ್ನೇನು ಪ್ರಾರಂಭವಾಗಿದೆ 29 ನವೆಂಬರ್ 2023 ಪ್ರಾರಂಭವಾಗಿದೆ. ಇನ್ನು ಕೊನೆ ಆಗೋದು 28 ಡಿಸೆಂಬರ್ 2023 ಆಗಿದೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಮತ್ತು ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಇರುತ್ತೆ ಫಾರ್ಮು. ಇದನ್ನು ನೀವು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಪೋಸ್ಟ್ನ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಪೋಸ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.